ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋನ ಫಿನಾಲಿಗೆ ದಿನಗಣನೆ ಶುರುವಾಗಿದೆ. ಯಾರು ಟ್ರೋಫಿ ಗೆಲ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಆದಷ್ಟು ಬೇಗ ಉತ್ತರ ಸಿಗಲಿದೆ. ಈ ನಡುವೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗಿಲ್ಲ. ಒಟ್ನಲ್ಲಿ ಒಂದು ಶೋ ಯಶಸ್ವಿಯಾಗಿ ಸಂಪೂರ್ಣವಾಗೋಕೆ ಕೆಲವೇ ದಿನಗಳು ಬಾಕಿ ಉಳಿದಿವೆ. ಹಾಗಾದ್ರೆ ಯಾರಿಗೆ ಟ್ರೋಫಿ, ಯಾರಿಗೆ ರನ್ನರ್ ಅಪ್ ಪಟ್ಟ? ಸದ್ಯ ತ್ರಿವಿಕ್ರಮ್, ರಜತ್, ಹನುಮಂತ, ಭವ್ಯಗೌಡ, ಮೋಕ್ಷಿತಾ ಪೈ ಹಾಗೂ ಗೌತಮಿ ಜಾಧವ್, ಧನ್ರಾಜ್ ಆಚಾರ್, ಉಗ್ರ ಮಂಜು ಅವರು ದೊಡ್ಡ ಮನೆಯಲ್ಲಿದ್ದಾರೆ. ಇವರಲ್ಲಿ ಗೆಲುವು ಯಾರಿಗೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಒಟ್ಟು 5 ಗ್ರ್ಯಾಂಡ್ ಫಿನಾಲಿಯಲ್ಲಿ ಇರ್ತಾರೆ. ಯಾವಾಗ ಗ್ರ್ಯಾಂಡ್ ಫಿನಾಲಿ ಅಂತ ನೋಡುವುದಾದ್ರೆ ಜನವರಿ 25-26ರಂದು ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋನ ಗ್ರ್ಯಾಂಡ್ ಫಿನಾಲೆ ನಡೆಯೋದು ಅಂತ ಹೇಳಲಾಗ್ತಿದೆ. ಆದ್ರೆ ಈ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿಯು ಯಾವುದೇ ಮಾಹಿತಿ ನೀಡಿಲ್ಲ. ಅಷ್ಟರೊಳಗಡೆ 3 ಎಲಿಮಿನೇಟ್ ಆಗಬಹುದು. ಹೌದು, ಹನುಮಂತಂಗೆ ಫಿನಾಲೆ ಟಿಕೆಟ್ ಸಿಕ್ಕಿದೆ. ಧನ್ರಾಜ್ಗೆ ಸಿಕ್ಕಿದ್ರೂ ಕೂಡ ಅದು ಮೋಸದಾಟ ಅಂತ ಹೇಳಲಾಗ್ತಿದೆ. ಹೀಗಾಗಿ ಧನ್ರಾಜ್ ಫಿನಾಲೆ ತಲುಪ್ತಾರಾ ಇಲ್ವಾ ಅನ್ನೋದು ಕಿಚ್ಚ ಸುದೀಪ್ ಪಂಚಾಯಿತಿಯಲ್ಲಿ ಗೊತ್ತಾಗೋದು. ತ್ರಿವಿಕ್ರಮ್ ಆಟದ ವಿಚಾರದಲ್ಲಿ ತ್ರಿವಿಕ್ರಮ್ ಸದಾ ಮುಂದೆ. ತ್ರಿವಿಕ್ರಮ್ ಅವರ ಮಾಸ್ ಡೈಲಾಗ್, ಸ್ಪಷ್ಟನೆ ಎಲ್ಲವೂ ವೀಕ್ಷಕರಿಗೆ ಇಷ್ಟವಾಗಿದೆ. ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳೋದ್ರಲ್ಲಿ ತ್ರಿವಿಕ್ರಮ್ ಸದಾ ಮುಂದೆ. ಕೆಲವು ಬಾರಿ ಕಿಚ್ಚ ಸುದೀಪ್ ಅವರಿಂದ ಕಿವಿ ಹಿಡಿಸ್ಕೊಂಡಿದ್ರು ಕೂಡ ಅನೇಕರಿಗೆ ತ್ರಿವಿಕ್ರಮ್ ಗೆಲ್ಬೇಕು ಅಂತಿದೆ. ಆಗಾಗ ಪಂಚ್ ಲೈನ್ ಹೇಳ್ಕೊಂಡು ತ್ರಿವಿಕ್ರಮ್ ಕಾಮಿಡಿ ಮಾಡಿದ್ದು ವೀಕ್ಷಕರಿಗೆ ಹಾಸ್ಯದ ಕಚ್ಚೆಗುಳಿ ಕೊಟ್ಟಿದೆ. ಹೀಗಾಗಿ ಈ ಬಾರಿ ತ್ರಿವಿಕ್ರಮ್ ಅವರು ಟ್ರೋಫಿ ಗೆದ್ರು ಆಶ್ಚರ್ಯವಿಲ್ಲ. ಈ ವಾರ ತ್ರಿವಿಕ್ರಮ್ ನಾಮಿನೇಟ್ ಕೂಡ ಆಗಿಲ್ಲ. ರಜತ್ ಬಿಗ್ ಬಾಸ್ ಆಟ ಶುರುವಾದ ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ರಜತ್ ಆಟದಲ್ಲೂ ಮುಂದು, ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲೂ ಮುಂದು. ಇದ್ದ ವಿಷಯವನ್ನ ನೇರವಾಗಿ ಹೇಳುವ ರಜತ್ ಪಂಚ್ ಮಾತುಗಳು ಅನೇಕರು ಮೂಗಿನ ಮೇಲೆ ಬೆರಳನ್ನ ಇಟ್ಕೊಳ್ಳುವ ಹಾಗೆ ಮಾಡಿತ್ತು. ಕೆಲವೊಮ್ಮೆ ಕಿಚ್ಚ ಸುದೀಪ್ ಅವರಿಂದ ಬುದ್ಧಿವಾದ ಹೇಳಿಸಿಕೊಂಡ ರಜತ್ ಪಕ್ಕಾ ಲೋಕಲ್ ಮಾಸ್. ಇವರ ಗುಣ ಕೆಲವರಿಗೆ ಇಷ್ಟ ಆದ್ರೂ ಆಗಬಹುದು, ಆಗದೆ ಕೂಡ ಇರಬಹುದು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಸ್ಪರ್ಧಿಗಳು ಟ್ರೋಫಿ ಗೆದ್ದಿದ್ದು ತುಂಬಾನೇ ಕಡಿಮೆ. ಹೀಗಾಗಿ ರಜತ್ ಗೆದ್ರೆ ಇತಿಹಾಸವೇ ಸೃಷ್ಟಿ ಆಗಬಹುದೇನು. ಹನುಮಂತ ಮುಗ್ಧನ ರೀತಿಯ ಇದ್ದು ದೊಡ್ಡ ಮನೆಯಲ್ಲಿ ಆಟ ಶುರು ಮಾಡಿದ್ದು ಉಳಿದ ಸ್ಪರ್ಧಿಗಳಿಗೆ ಎಷ್ಟೋ ಕಾಲ ಅರ್ಥ ಆಗಿರಲಿಲ್ಲ. ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಮುಂದೆ ಇರುವಂತಹ ಹನುಮಂತ ಪಕ್ಕಾ ಜವಾರಿ ಮಾತನಾಡಿ ಎಲ್ಲರಿಗೂ ಹತ್ತಿರ ಆಗಿರೋದಂತೂ ಸತ್ಯ. ಒಮ್ಮೊಮ್ಮೆ ಊಹೆಗೂ ಮೀರಿದ ಪರ್ಫಾರ್ಮೆನ್ಸ್ ಕೊಟ್ಟು ಹನುಮಂತು ಜನರ ಮೆಚ್ಚುಗೆಗೆ ಕಾರಣವಾಗಿದ್ದಾರೆ. ಇವರ ಆಟ ಕಿಚ್ಚ ಸುದೀಪ್ರಿಗೂ ಕೂಡ ಆಶ್ಚರ್ಯ ಮೂಡಿಸಿತ್ತು. ಈ ಸೀಸನ್ ಶುರುವಾಗಿ ಕೆಲ ದಿನಗಳ ಬಳಿಕ ಹನುಮಂತು ಅವರು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಾಗಿದೆ. ಇದೊಂದು ವಿಷಯಕ್ಕೆ ಅವರು ಟ್ರೋಫಿಯನ್ನ ಗೆಲ್ತಾರಾ ಇಲ್ವಾ ಅಂತ ಕಾದ್ ನೋಡಬೇಕಿದೆ. ಹನುಮಂತ ಅವರು ಟ್ರೋಫಿ ಗೆಲ್ಲುವ ಸಾಧ್ಯತೆಯಂತೂ ಹೆಚ್ಚೇ ಇದೆ. ಧನ್ರಾಜ್ ಕಳೆದ ವಾರ ಆಟದಲ್ಲಿ ಧನ್ರಾಜ್ ಮೋಸ ಮಾಡಿರುವುದು ಎಲ್ಲರಿಗೂ ಗೊತ್ತಾಗಿದೆ. ಆರಂಭದಲ್ಲಿ ಎಲ್ಲರಿಗೂ ಹೆದರ್ತಿದ್ದ ಧನ್ರಾಜ್ ಕೆಲ ವಾರಗಳಿಂದ ಗಟ್ಟಿಯಾಗಿ ಮಾತನಾಡುವುದನ್ನ ಕಲಿತಿದ್ದಾರೆ. ಆದ್ರೆ ಅವಕಾಶ ಸಿಕ್ಕಾಗಲೆಲ್ಲ ಕಾಮಿಡಿ ಮಾಡೋದನ್ನ ಅವರು ಮರ್ತಿಲ್ಲ. ಈಗ ಧನ್ರಾಜ್ ಟ್ರೋಫಿಯನ್ನ ಗೆಲ್ಲುತ್ತಾರಾ ಇಲ್ವಾ ಅನ್ನೋದು ಕಾದ್ ನೋಡಬೇಕಿದೆ. ಗೌತಮಿ ಜಾಧವ್ ಪಾಸಿಟಿವ್ ಮಂತ್ರ ಹೇಳೋ ಗೌತಮಿ ಜಾಧವ್ ಆಟ ಕೆಲವರಿಗೆ ಇಷ್ಟ ಆಗಿದೆ, ಇನ್ನು ಕೆಲವರಿಗೆ ಇಷ್ಟ ಆಗಿಲ್ಲ. ಮಂಚ ಮೇಲೆ ಗೌತಮಿ ಇನ್ಫ್ಲುಯೆನ್ಸ್ ಇದೆ ಎಂಬುದು ಅನೇಕರ ಅಭಿಪ್ರಾಯ. ಅಷ್ಟೇ ಅಲ್ಲದೆ ಡಾಮಿನೇಟ್ ಮಾಡ್ತಾರೆ ಅಂತ ಭವ್ಯಗೌಡ ಆರೋಪ ಮಾಡಿದ್ರು. ಹೀಗಾಗಿ ಗೌತಮಿ ಟ್ರೋಫಿ ಗೆಲ್ತಾರಾ ಇಲ್ವಾ ಅಂತ ಕಾದ್ ನೋಡಬೇಕಿದೆ. ಒಟ್ಟಾರೆಯಾಗಿ ತ್ರಿವಿಕ್ರಮ್, ಹನುಮಂತ, ರಜತ್, ಮೋಕ್ಷಿತಾ ಪೈ ಅವರಲ್ಲಿ ಒಬ್ಬರಿಗೆ ಟ್ರೋಫಿ, ಇನ್ನೊಬ್ಬರಿಗೆ ರನ್ನರ್ ಅಪ್ ಪಟ್ಟ ಸಿಗೋದು ಚಾನ್ಸ್ ಕಾಣಿಸ್ತಿದೆ. ಉಗ್ರ ಮಂಜು ಆರಂಭದಲ್ಲಿ ಹುಲಿಯಂತಿದ್ದ ಮಂಜು ಅವರು ಕರಗಿ ಜಿಂಕಿಯಾಗಿದ್ದಾರೆ ಅಂತ ಇಡೀ ಮನೆಯೇ ಮಾತನಾಡ್ಕೊಳ್ತಿದೆ. ಅಷ್ಟೇ ಅಲ್ಲದೆ ವೀಕ್ಷಕರು ಕೂಡ ಇದೇ ಮಾತನ್ನ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಎಲ್ಲರಿಗೂ ಮಂಜು ಆಟದ ದಾರಿ ತಪ್ಪಿದೆ, ಆಟದ ವಿಚಾರದಲ್ಲಿ ಅವರು ಹಿಂದುಳಿದಿದ್ದಾರೆ ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ. ಹೀಗಿರುವಾಗ ಮಂಜು ಅವರು ಟ್ರೋಫಿಯನ್ನ ಗೆಲ್ತಾರಾ? ಮೋಕ್ಷಿತಾ ಪೈ ಮಾತನಾಡುವಾಗ ಮಾತನಾಡಿ ಒಮ್ಮೊಮ್ಮೆ ಆಟದಲ್ಲೂ ನೈತಿಕತೆಯನ್ನ ಎತ್ತಿ ತೋರಿಸಿದ ಮೋಕ್ಷಿತಾ ಪೈ ಈ ಬಾರಿ ಫಿನಾಲೆ ತಲುಪಿದ್ದಾರೆ. ಹೌದು, ಮನೆಯ ಕ್ಯಾಪ್ಟನ್ ಹನುಮಂತ ಅವರ ಆಯ್ಕೆಯ ಮೇರೆಗೆ ಮೋಕ್ಷಿತಾ ಪೈ ಅವರು ಫಿನಾಲೆ ಟಿಕೆಟ್ ಪಡೆದಿದ್ದಾರೆ. ಇನ್ನು ಮೋಕ್ಷಿತಾ ಪೈ ಅವರು ಸೈಲೆಂಟ್ ಆಗಿದ್ದು ವ್ಯಕ್ತಿತ್ವದಲ್ಲಿ ಅವರು ಅನೇಕರಿಗೆ ಇಷ್ಟವಾಗಿದ್ದಾರೆ. ಹೀಗಾಗಿ ಟ್ರೋಫಿ ಗೆದ್ರು ಗೆಲ್ಲಬಹುದು. ಭವ್ಯಗೌಡ ಕಳೆದ ಕೆಲ ವಾರಗಳಿಂದ ಆಟಗಳಲ್ಲಿ ಚೀಟ್ ಮಾಡಿ ಭವ್ಯಗೌಡ ಅವರು ಕಿಚ್ಚ ಸುದೀಪ್ರಿಂದ ಕಿವಿ ಹಿಡಿಸಿದ್ರು. ಆಟಕ್ಕೋಸ್ಕರ ನನ್ನನ್ನ ಬಳಸ್ಕೊಂಡೆ ಅಂತ ಸ್ವತಃ ತ್ರಿವಿಕ್ರಮ್ ಅವರೇ ಭವ್ಯಗೌಡ ಹೇಳಿದ್ರು. ಭವ್ಯಗೌಡ ಆಟದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಇದೆ. ಹೀಗಾಗಿ ಭವ್ಯಗೌಡ ಟ್ರೋಫಿಯನ್ನ ಗೆಲ್ತಾರಾ ಅಂತ ಕಾದ್ ನೋಡ್ಬೇಕು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.